Hello dear students, welcome back to physics online session. So today we are here to discuss about some numericals related to specific heat capacity as well as calorimeter concept. So just I will read out the question here. Look at a copper block of mass 2.5 kg. One copper block idere. For example, this is one copper block. Its mass is 2.5 kg. ಇದರ mass ಎಷ್ಟಿದೆ 2.5 kg ಇದೆ. is heated in a furnace to a temperature of 500 degrees Celsius. ಈ ಬ್ಲಾಕ್ ಏನು ಮಾಡ್ತೀನಿ ನಾನು ಒಂದು ಫರ್ನೇಸ್ನಲ್ಲಿ ಹೀಟ್ ಮಾಡ್ತೀನಿ. ಸೊ ಫರ್ನೇಸಿನ ಟೆಂಪ್ರೇಚರ್ ಎಷ್ಟಿದೆ ಇಲ್ಲಿ 500 ಡಿಗ್ರಿ ಸೆಲ್ಸಿಯಸ್ ಇದೆ. ನಾವು ದೆನ್ placed in a large ice block, what is the maximum amount of ice that can melt here? ಸೊ ಈ 500 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಹೀಟ್ ಮಾಡಿದಾಗ ಈ ಆಬ್ಜೆಕ್ಟ್ ಏನಾಗಿದೆ ಹೀಟ್ ಅಪ್ ಆಗಿದೆ. ಈ ಬ್ಲಾಕ್ ಏನು ಮಾಡ್ತೀನಿ ನಾನು ಒಂದು ಐಸ್ ನಲ್ಲಿ ಡ್ರಾಪ್ ಮಾಡ್ತೀನಿ. ಸೊ ಐ ವಿಲ್ ಡ್ರಾಪ್ ದಿಸ್ ಆಬ್ಜೆಕ್ಟ್ ಇನ್ ಟು ದ ಐಸ್. ಇವಾಗ ಏನಾಗುತ್ತೆ ಐಸ್ ಮೆಲ್ಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ವೈ? ಬಿಕಾಸ್ ದಿಸ್ ಬ್ಲಾಕ್ ಹ್ಯಾವಿಂಗ್ ಹೈ ಟೆಂಪ್ರೇಚರ್. ಈ ಬ್ಲಾಕ್ ಏನಿದೆ ಜಾಸ್ತಿ ಟೆಂಪ್ರೇಚರ್ ಇದೆ. ಈ ಬ್ಲಾಕ್ ಏನಾಗುತ್ತೆ ಈ ಐಸ್ ಮೇಲೆ ಬಿದ್ದ ತಕ್ಷಣ ಈ ಐಸ್ ಏನಾಗಕ್ಕೆ ಸ್ಟಾರ್ಟ್ ಆಗುತ್ತೆ, ಇಟ್ ಸ್ಟಾರ್ಟ್ಸ್ ಮೆಲ್ಟ್ ಹಿಯರ್. ದೆನ್ I have to find out that how much quantity of mass of the ice is getting melt. ಏನನ್ನ find out ಮಾಡ್ಕೋಬೇಕು ಇಲ್ಲಿ. Placed in a large ice block, what is the maximum amount of ice that can melt here? So ಎಷ್ಟು ಐಸ್ ಏನಾಗುತ್ತೆ ಮೆಲ್ಟ್ ಆಗಿ ವಾಟರ್ ಆಗುತ್ತೆ ಅಂತ ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಫಾರ್ ದಟ್ ಪರ್ಪಸ್ ಸೊ ಫಸ್ಟ್ ಐ ವಿಲ್ ರೈಟ್ ದಟ್ ಗಿವನ್ ಥಿಂಗ್. ಸೊ ಗಿವನ್ ಥಿಂಗ್ಸ್ ಏನಿದೆ, ಮಾಸ್ ಆಫ್ ದ ಬ್ಲಾಕ್ ಕೊಟ್ಟಿದ್ದಾರೆ. ಮಾಸ್ ಆಫ್ ದ ಬ್ಲಾಕ್ which is equal to 2.5 kg. ಎಷ್ಟಿದೆ 2.5 kg ಇದೆ. ಸೊ ಟೆಂಪ್ರೇಚರ್ ಎಷ್ಟಿದೆ, ಸೊ ಟೆಂಪ್ರೇಚರ್ ಈಸ್ 500 ಡಿಗ್ರಿ ಸೆಲ್ಸಿಯಸ್ ಅಂತ ಇದೆ. ಹೌದು. ಈಸ್ ಪ್ಲೇಸ್ಡ್ ಇನ್ ಅ ಲಾರ್ಜ್ ಐಸ್ ಬ್ಲಾಕ್. ವಾಟ್ ಈಸ್ ದ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಐಸ್ ದಟ್ ಕ್ಯಾನ್ ಮೆಲ್ಟ್? ಸ್ಪೆಸಿಫಿಕ್ ಹೀಟ್ ಆಫ್ ಕಾಪರ್ ಈಸ್, ಸೊ ಎಸ್ ವ್ಯಾಲ್ಯೂ ಏನಂತ ಕೊಟ್ಟಿದ್ದಾರೆ 0.39 ಜೌಲ್ಸ್ ಪರ್ ಗ್ರಾಮ್ ಪರ್ ಕೆಲ್ವಿನ್. ಇಲ್ಲೇನಿದೆ ಮಾಸು ಗ್ರಾಮ್ನಲ್ಲಿದೆ, ಇಲ್ಲೇನಿದೆ ಕೆ ಜಿನಲ್ಲಿದೆ. ಬೆಟರ್ ಐ ವಿಲ್ ಕನ್ವರ್ಟ್ ಇಂಟು ಗ್ರಾಮ್. ಇಲ್ಲಿನೂ ಗ್ರಾಮ್ನಲ್ಲಿದೆ, ಆಮೇಲೆ ನಾನು ಕೆ ಜಿನಲ್ಲಿ ಕನ್ವರ್ಟ್ ಮಾಡ್ಕೊತೀನಿ. 2.5 ಇಂಟು 10 to the power of 3 ಗ್ರಾಮ್, ಆರ್ ವಿ ಕ್ಯಾನ್ ಟೇಕ್ ಇಟ್ ಆಸ್ 25 ಇಂಟು 10 to the power of 2 ಗ್ರಾಮ್. ಸೊ ಇದನ್ನು ಗ್ರಾಮ್ನಲ್ಲೇ ಕನ್ವರ್ಟ್ ಮಾಡೀನಿ, ಎಲ್ಲ ಮಾಸನ್ನು ಗ್ರಾಮ್ನಲ್ಲೇ ತಗೊಂಡಿದ್ದೀನಿ. ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಆಫ್ ಕಾಪರ್ ಇಸ್ 0.39, ನಿಯರ್ಲಿ ನಾನು 4 ಅಂತ ಬರ್ಕೋತೀನಿ. 0.4 joules per gram Kelvin. Per gram Kelvin we can consider. ಅಥವಾ ಇದನ್ನ 4 into 10 to the power of -1 ಅಂತ ಬರ್ಕೋಬಹುದು. joules per gram Kelvin we can consider here. Next one, latent heat of fusion. L of F is equal to 335 joules per gram. ಹೌದಾ? ಸೊ ಮೊದಲು ಏನೇನ ಫೈಂಡ್ ಔಟ್ ಮಾಡ್ಕೋಬೇಕಂದ್ರೆ ಈ ಬ್ಲಾಕ್ನ 500 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ನಲ್ಲಿ ಹೀಟ್ ಮಾಡಿದಾಗ ಎಷ್ಟು ಹೀಟು ಕಮ್ ಔಟ್ ಆಗುತ್ತೆ, ಎಷ್ಟು ಹೀಟು ಆ ಬ್ಲಾಕಿಂದ ಎಷ್ಟು ಹೀಟು ಆ ಕಾಪರ್ ಬ್ಲಾಕಿಂದ ಹೊರಗಡೆ ಬರುತ್ತಂತ ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಫಾರ್ ದಟ್ ಪರ್ಪಸ್ ಡಿ ಆಫ್ ಕ್ಯೂ ಇಸ್ ಈಕ್ವಲ್ ಟು ಎಮ್ ಇಂಟು ಎಸ್ ಇಂಟು ಡಿ ಟಿ. ಐ ಕ್ಯಾನ್ ಟೇಕ್ ಇಟ್ ಹಿಯರ್. ಸೊ ಡಿ ಆಫ್ ಕ್ಯೂ, ಮಾಸ್ ಆಫ್ ದ ಕಾಪರ್ ಬ್ಲಾಕ್ ಎಷ್ಟಿದೆ ಇಲ್ಲಿ 25 ಇಂಟು 10 to the power of 2. ರೈಟ್. ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಎಷ್ಟಿದೆ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಎಷ್ಟಿದೆ ಕಾಪರ್ ಬ್ಲಾಕ್ ಇಂದು, ಸೊ ದಟ್ ಈಸ್ 4 ಇಂಟು 10 to the power of -1. ಟೆಂಪ್ರೇಚರ್ ಎಷ್ಟಿದೆ 500, ಸೊ 500 ಏನಂತ ಬರೀಬೋದು 5 ಇಂಟು 10 to the power of 2. ಸೊ ಡಿ ಆಫ್ ಕ್ಯೂ ವಿಚ್ ಈಸ್ ಈಕ್ವಲ್ ಟು 25 ಇಂಟು 4 100 ಹಿಯರ್. 100 ಮೀನ್ಸ್ 10 to the power of 2. ಇಲ್ಲಿ ಆಲ್ರೆಡಿ 10 to the power of 2 ಇದೆ, 10 to the power of -1 ಇದೆ, 5 ಇಂಟು 10 to the power of 2 ಅಂತ ಇದೆ. ಫೈನಲ್ ಆಗಿ ಏನಂತ ಬರಿಬೋದು 5 ಇಂಟು 10 to the power of 2 ಪ್ಲಸ್ 10 to the power of 2 ಪ್ಲಸ್ 10 to the power of 10 to the power of 6 -1 10 to the power of 5. 5 ಇಂಟು 10 to the power of 5 ಜೌಲ್. ಈ ಕಾಪರ್ ಬ್ಲಾಕ್ ಇಂದ ಎಷ್ಟು ಹೀಟ್ ಜನರೇಟ್ ಆಗ್ತದೆ, ಎಷ್ಟು ಹೀಟ್ ಹೊರಗಡೆ ಬರ್ತಿದೆ. ಸೊ ಹೌ ಮಚ್ ಕ್ವಾಂಟಿಟಿ ಆಫ್ ಹೀಟ್ ಈಸ್ ಕಮಿಂಗ್ ಔಟ್ ಆಫ್ ದಿಸ್ ಕಾಪರ್ ಬ್ಲಾಕ್? ಸೊ ದಟ್ ಈಸ್ 5 ಇಂಟು 10 to the power of 5 joules. ಇಷ್ಟು ಕ್ವಾಂಟಿಟಿ ಆಫ್ ಹೀಟು ಕಾಪರ್ ಬ್ಲಾಕ್ ಇಂದ ಹೊರಗಡೆ ಬರ್ತಿದೆ. ಆ ಕಾಪರ್ ಬ್ಲಾಕ್ ಏನಾಗ್ತಿದೆ, ಸೊ ದಟ್ ಕಾಪರ್ ಬ್ಲಾಕ್ ಈಸ್ ಪ್ಲೇಸ್ಡ್ ಇನ್ ಅ ಐಸ್ ಬ್ಲಾಕ್. ಸೊ ದೆನ್ ಐಸ್ ವಿಲ್ ಸ್ಟಾರ್ಟ್ಸ್ ಮೆಲ್ಟ್ ಹಿಯರ್. ಇವಾಗ ಐಸ್ ಏನಾಗಕ್ಕೆ ಸ್ಟಾರ್ಟ್ ಆಗುತ್ತೆ, ಮೆಲ್ಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಐಸ್ ವಿಲ್ ಗೆಟ್ ಸ್ಟಾರ್ಟ್ಸ್ ಮೆಲ್ಟ್ ಮೀನ್ಸ್ ಐ ವಿಲ್ ಟೇಕ್ ಯೂಸ್ ಆಫ್ ಕಾನ್ಸೆಪ್ಟ್ ಆಫ್ ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್.
ಸೊ ಡಿ ಕ್ಯೂ ಆರ್ ಕ್ಯೂ ಈಸ್ ಈಕ್ವಲ್ ಟು ಡಿ ಕ್ಯೂ ಅಂತ ಬರೀರಿ ಅಥವಾ ಕ್ಯೂ ಅಂತ ಬರೀರಿ ಎಮ್ ಇಂಟು ಎಲ್ ಆಫ್ ಎಫ್. ಹೌದಾ? ಸೊ ಫ್ರಮ್ ದ ಡೆಫಿನೇಷನ್ ಆಫ್ ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್ ಕ್ಯೂ ಈಸ್ ಈಕ್ವಲ್ ಟು ಎಮ್ ಇಂಟು ಎಲ್ ಆಫ್ ಎಫ್. How much quantity of mass of ice is getting melt here? I want to find out. ಇಷ್ಟು ಕ್ವಾಂಟಿಟಿ ಆಫ್ ಹೀಟ್ ಏನಾಗ್ತಿದೆ, ಜನರೇಟ್ ಆಗ್ತಿದೆ. ಆ ಜನರೇಟ್ ಆದಂಥ ಹೀಟು ಐಸ್ ಬ್ಲಾಕ್ ಮೇಲೆ ಫಾಲ್ ಆಗ್ತಿದೆ. ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್ ಆಫ್ ಐಸ್ ವ್ಯಾಲ್ಯೂ ದೆ ಮೆನ್ಷನ್. Q value is how much? So we have that value 5 into 10 to the power of 5. L of F. So what's that value? 335. Mass of ice which is going to melt. So m of I which is equal to 5 1s are 6, 5 7s are 36. So 1 into 10 to the power of 5 divide by 67. If you make that calculation you will get 0.0149 you will get it here into 10 to the power of 5, or this I can write it as mass of ice which melt is, which is equal to 1490 gram. We can take it here. So this much of ice will get melt, we can consider, or in terms of kg, so that is 1.49 kg. So this much of ice will get melt, we can consider. ಎಷ್ಟು ಐಸ್ ಮೆಲ್ಟ್ ಆಯ್ತು ಇಲ್ಲಿ? 1.49 kg ಆಫ್ ಐಸ್ ಏನಾಯ್ತು ಇಲ್ಲಿ ಮೆಲ್ಟ್ ಆಗಿ ವಾಟರ್. I will read the question here. Calculate the quantity of heat required to convert 10 to the power of minus 2 kg of ice. So look at here, calculate the quantity of heat required. ಹಂಗಂದ್ರೆ ಎಷ್ಟು ಹೀಟ್ ಬೇಕು ನನಗಿಲ್ಲಿ. ಸೊ ಕ್ವಾಂಟಿಟಿ ಆಫ್ ಹೀಟ್ ರಿಕ್ವೈರ್ಡ್ ಟು ಕನ್ವರ್ಟ್ 10 to the power of minus 2 kg of ice at 0 degree Celsius. ನನ್ನ ಹತ್ರ ಒಂದು ಐಸ್ ಕ್ಯೂಬ್ ಇದೆ, ಹೌದಾ? ಆ ಐಸ್ ಕ್ಯೂಬಿನ ಟೆಂಪರೇಚರ್ ಎಷ್ಟಿದೆ? 0 degree Celsius ಇದೆ. ಅದರ ಮಾಸ್ ಎಷ್ಟಿದೆ? 10 to the power of minus 2 kg. So look at here, just I will write that given thing here. ಏನನ್ನ ಕೊಟ್ಟಿದ್ದಾರೆ ಇಲ್ಲಿ? ಮಾಸ್ ಆಫ್ ದ ಐಸ್ ಈಸ್ 10 to the power of minus 2 kg, right? Now so this ice is at 0 degree Celsius. ಐಸಿನ ಟೆಂಪರೇಚರ್ ಎಷ್ಟಿದೆ? 0 degree Celsius ಇದೆ. ಸೊ at 0 degree Celsius to steam at 100 degree Celsius. 0 degree Celsius ಇದ್ದಂತಹ ಐಸನ್ನ 100 degree Celsius ಗೆ ನಾನೇನ್ ಮಾಡಬೇಕು? ಐಸನ್ನ ಸ್ಟೀಮ್ ಆಗಿ ಕನ್ವರ್ಟ್ ಮಾಡಬೇಕು. ಆ ಕನ್ವರ್ಟ್ ಮಾಡುವಾಗ ಎಷ್ಟು ಹೀಟು ರಿಕ್ವೈರ್ ಇದೆ? ಸೊ ಹೌ ಮಚ್ ಕ್ವಾಂಟಿಟಿ ಆಫ್ ಹೀಟ್ ಈಸ್ ರಿಕ್ವೈರ್ in order to convert 0 degree Celsius ice into 100 degree Celsius steam. ಸೊ ಇಲ್ಲಿ ಟೆಂಪರೇಚರ್ ಡಿಫ್ರೆನ್ಸ್ ಎಷ್ಟಿದೆ? 100 degree Celsius ಅಂತ ಇದೆ. ನೋಡ್ರಿ ಇಲ್ಲಿ ಏನಂತ ಕೊಟ್ಟಿದ್ದಾರೆ ಗಿವನ್ ಥಿಂಗ್ ಒಳಗೆ, ಲೇಟೆಂಟ್ ಹೀಟ್ ಆಫ್ ಐಸ್ ಆರ್ ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್ ವ್ಯಾಲ್ಯೂ ಎಲ್ ಆಫ್ ಎಫ್ ಅಥವಾ ಎಲ್ ಆಫ್ ಐಸ್ ಅಂತ ಕನ್ಸಿಡರ್ ಮಾಡ್ರಿ. 0.335 into 10 to the power of 6 joules per kg. Then ಲೇಟೆಂಟ್ ಹೀಟ್ ಆಫ್ ವೆಪರೈಸೇಷನ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಏನಂತಿದೆ? 2.26 into 10 to the power of 6 joules per kg, and specific heat capacity of the water, so that value is 4186 joules per kg Kelvin we can consider. Look at here, ಈ ಕ್ವಶನ್ ಇನ ಮೀನಿಂಗ್ ಏನಂತಂದ್ರೆ ಎಷ್ಟು ಹೀಟ್ ರಿಕ್ವೈರ್ಮೆಂಟ್ ಆಗೋದು ಅನ್ನೋದನ್ನ 3 ಸ್ಟೆಪ್ ಒಳಗೆ ಡಿವೈಡ್ ಮಾಡ್ತೀನಿ. ಸೊ ಯಾವುದದು ನೋಡ್ರಿ, ಮೊದಲನೇದಾಗಿ at 0 degree Celsius only entire ice is converts into water. So 0 degree Celsius temperature 0 degree Celsius ಇದೆ. At 0 degree Celsius entire ice is getting converted into water. So that is latent heat of fusion, that is Q1 we can consider here. ಇದನ್ನ ಏನಂತ ಕನ್ಸಿಡರ್ ಮಾಡ್ತೀನಿ? Q1 ಅಂತ ಕನ್ಸಿಡರ್ ಮಾಡ್ತೀನಿ. ಆಮೇಲೆ 0 degree Celsius ಇದ್ದಾಗ ಎಂಟರ್ ಐಸ್ ಏನಾಯ್ತು? ವಾಟರ್ ಆಗಿ ಕನ್ವರ್ಟ್ ಆಯ್ತು. ಇವಾಗ ವಾಟರ್ 0 degree Celsius ಇದ್ದೇನಾಯ್ತು? 100 degree Celsius ಗೆ ಹೀಟ್ ಮಾಡಬೇಕು, ದಟ್ ಈಸ್ Q2. ಹೌದಾ? ಈಗ ಟೆಂಪರೇಚರ್ ಏನಾಗ್ತಿದೆ? ಇನ್ಕ್ರೀಸ್ ಆಗ್ತಿದೆ. ಸೊ ಅದನ್ನ ಹೀಟ್ ರಿಕ್ವೈರ್ ತಗೋಬೇಕು. ಆಮೇಲೆ at 100 degree Celsius entire water is converts into steam, so that is Q3.
ಟೋಟಲ್ ಹೀಟ್ ಏನು ಮಾಡ್ತೀನಿ 3 ಸ್ಟೆಪ್ ಆಗಿ ಡಿವೈಡ್ ಮಾಡ್ತೀನಿ 0 ಡಿಗ್ರಿ ಸೆಲ್ಸಿಯಸ್ ಇದ್ದಾಗ ಸೊ ಟೆಂಪರೇಚರ್ ಚೇಂಜ್ ಆಗ್ಲಾರ್ದು ಏನಾಗುತ್ತೆ ಎಂಟರ್ ಐಸ್ ವಾಟರ್ ಆಗಿ ಕನ್ವರ್ಟ್ ಆಗುತ್ತೆ ದಟ್ ಈಸ್ ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್ ಐ ಕ್ಯಾನ್ ಕನ್ಸಿಡರ್ ಇಲ್ಲಿ ಎಂಟರ್ ವಾಟರ್ ಏನಾಗಿದೆ ಲಿಕ್ವಿಡ್ ಫಾರ್ಮ್ ನಲ್ಲಿ ಇದೆ ಅದು ಗ್ಯಾಸಿಯಸ್ ಫಾರ್ಮಿಗೆ ಹೋಗ್ಬೇಕು 100 ಡಿಗ್ರಿ ಸೆಲ್ಸಿಯಸ್ ಹೋಗಬೇಕಾದಾಗ ಸೊ ಇಲ್ಲಿ ವಾಟರ್ಗೆ ಎಷ್ಟು ಹೀಟ್ ಬೇಕು ದಟ್ ಈಸ್ Q2 again ನೋಡ್ರಿ at 100 degree Celsius entire water converts into a steam temperature same ಇದೆ that is latent heat of vaporization that is Q3 so I want to find that Q1 value Q2 value and Q3 value I have to find out here ಯಾವ value ನ find out ಮಾಡ್ಕೋಬೇಕು ಇಲ್ಲಿ Q1 Q2 and Q3 we can take it here so first step we can take it here heat required to convert entire ice into water so from that latent heat concept okay so that one is Q1 is equal to m into L of F at 0 degree Celsius only entire water is getting means entire ice is getting converted into water so mass ಎಷ್ಟಿದೆ 10 to the power of minus 2 ಇದೆ latent heat of fusion ಎಷ್ಟಿದೆ 0.335 into 10 to the power of 6 ಅಂತ ಇದೆ so which is equal to ಏನಂತ ಆಗುತ್ತೆ ಇಲ್ಲಿ so 10 to the power of 4 ಅಂತ ಆಯಿತು 0.335 into 10 to the power of 4 or 1 2 3 4 3350 joules this much of heat is required ಹೌದಾ ಇವಾಗ ಎಂಟರ್ ಐಸ್ ಏನಾಗಿದೆ ವಾಟರ್ ನಲ್ಲಿದೆ ಹೌದಾ ವಾಟರ್ ಕನ್ವರ್ಟ್ ಆಗಿದೆ ಈ ವಾಟರ್ ಟೆಂಪರೇಚರ್ 0 ಡಿಗ್ರಿ ಸೆಲ್ಸಿಯಸ್ ಇದ್ದಿದ್ದು 100 ಡಿಗ್ರಿ ಸೆಲ್ಸಿಯಸ್ ಆಗಬೇಕಾದಾಗ ಎಷ್ಟು ಹೀಟ್ ಅನ್ನ ಕೊಡಬೇಕು ಸೆಕೆಂಡ್ ಸ್ಟೆಪ್ heat required to rise temperature from 0 degree Celsius to 100 degree Celsius 0 degree Celsius ಇದ್ದಿದ್ದು 100 degree Celsius ಕನ್ವರ್ಟ್ ಆಗಬೇಕಾದಾಗ ಎಷ್ಟು ಹೀಟ್ ನ ಪ್ರೊವೈಡ್ ಮಾಡಬೇಕು ದಟ್ ಈಸ್ Q2 ಆರ್ dQ I can consider m into s into dt ಇಲ್ಲಿ ಟೆಂಪರೇಚರ್ ಚೇಂಜ್ ಆಗ್ತಿದೆ 0 ಇದ್ದಿದ್ದು 100 ಆಗ್ತಿದೆ ಸೊ ಸ್ಪೆಸಿಫಿಕ್ ಹೀಟ್ ಕಾನ್ಸೆಪ್ಟ್ ನ ತಗೊಂತೀನಿ ಇಲ್ಲಿ ಮಾಸ್ ಎಷ್ಟಿದೆ 10 to the power of minus 2 ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಆಫ್ ವಾಟರ್ ಎಷ್ಟಿದೆ 4186 ಸೊ ಟೆಂಪರೇಚರ್ ಡಿಫರೆನ್ಸ್ ಎಷ್ಟಿದೆ 100 ಡಿಗ್ರಿ ಸೆಲ್ಸಿಯಸ್ ಸೊ 10 to the power of 2 10 to the power of minus 2 10 to the power of 2 so again 4186 joules this much of heat is required so to rise the temperature of the water from 0 degree Celsius to 100 degree Celsius next look at the third step heat required to convert entire water into steam ಸೊ ಎಂಟರ್ ವಾಟರ್ ಸ್ಟೀಮ್ ಆಗಿ ಕನ್ವರ್ಟ್ ಆಗ್ತಿದೆ 100 ಡಿಗ್ರಿ ಸೆಲ್ಸಿಯಸ್ ಇದ್ದಾಗನೇ ಎಂಟರ್ ವಾಟರ್ ಸ್ಟೀಮ್ ಆಗಿ ಕನ್ವರ್ಟ್ ಆಗ್ತಿದೆ ಅಂದ್ರೆ ಟೆಂಪರೇಚರ್ ಸೇಮ್ ಸೊ ಟೆಂಪರೇಚರ್ ಸೇಮ್ ಅಂದ್ರೆ ಏನಂತ ತಗೋಬೇಕು ದಟ್ ಈಸ್ ಲೇಟೆಂಟ್ ಹೀಟ್ ಆಫ್ ವೆಪರೈಸೇಷನ್ ಏನಂತ ತಗೋಬೇಕು ಲೇಟೆಂಟ್ ಹೀಟ್ ಆಫ್ ವೆಪರೈಸೇಷನ್ Q of 3 ಮಾಸ್ ಎಷ್ಟಿದೆ 10 to the power of minus 2 ಲೇಟೆಂಟ್ ಹೀಟ್ ಆಫ್ ವೆಪರೈಸೇಷನ್ ಎಷ್ಟಿದೆ 2.26 into 10 to the power of 6 so that is 10 to the power of 4 will get 2.26 into 10 to the power of 4 or 2260 joules this much of heat I got that Q1 Q2 Q3 Q1 plus of Q2 plus of Q3 you can take it so make that addition Q1 value is how much 3350 here 4186 here 2260 if you make that calculation it is around about 30136 joules this much amount of heat is required to convert so ಇಲ್ಲಿ ನೋಡ್ರಿ ಇಲ್ಲಿ ಐಸ್ ಬ್ಲಾಕ್ ಇದೆ ಇದರ ಮಾಸ್ ಎಷ್ಟಿದೆ 10 to the power of minus 2 kg ಇದೆ ಇದು ಎಂಟೈರ್ ಸ್ಟೀಮ್ ಆಗಬೇಕಾದಾಗ ಎಷ್ಟು ಹೀಟ್ ಬೇಕಿಲ್ಲಿ 30136 joules of heat is required